ಮನೆ ಮನೆಗೂ ಸಾವಯವ, ಮನಕ್ಕೂ ಸಾವಯವ. ಇದನ್ನ ಈ ಸಾಲನ್ನು ಕೊಟ್ಟಿದ್ದು ಜಯರಾಮ್ ಸರ್ ಅವರು. ಇವತ್ತು ಇನ್ನು ಹೆಮ್ಮೆಯಿಂದ ಪ್ರೌಡ್ ಫೀಲಿಂಗ್ ಜೊತೆಗೆ ಹೇಳ್ತಾ ಇದ್ದೇವೆ, ಮನೆ ಮನೆಗೂ ಸಾವಯವ, ಮನಕ್ಕೂ ಸಾವಯವ. ಮನಕ್ಕೆ ಸಾವಯವ ಹೇಗೆ ಅಂತಂದ್ರೆ, ಇಲ್ಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ನಮ್ಮ ನೆಲದ, ನಮ್ಮ ಭಾರತೀಯ ಸಂಸ್ಕೃತಿಯ ಸಾರವನ್ನು ತಿಳಿಸುವಂತಹ ಕಲೆಗಳನ್ನು ಪ್ರಸ್ತುತಪಡಿಸುವ ಮೂಲಕ ಮನಕ್ಕೂ ಸಾವಯವ ತಲುಪುತ್ತೆ ಅನ್ನುವ ದೃಷ್ಟಿಕೋನದಿಂದ ಚಂದದ ಮಾಯಾರ ಮಾದೇವಿಗೆ ಚಿಲಿಗರು ಮಲ್ಲಿಗೆಯ ಇವತ್ತು 100 ಸಂತೆಗಳನ್ನು ಮುಗಿಸಿ 101ಕ್ಕೆ ಕಾಲಿಟ್ಟಿದ್ದೇವೆ. ಇಷ್ಟು ಸಂತೆಗಳಲ್ಲಿ ಬಹಳಷ್ಟು ಸಾವಯವ ಉತ್ಪನ್ನ ಮಾರಾಟಗಾರರು ನಮ್ಮ ಜೊತೆಗೆ ಸೇರಿದ್ದಾರೆ ಅಂತಂದ್ರೆ ನಮ್ಮ ಜೊತೆಗೆ ಎಷ್ಟು ಅಂತಹ ದೊಡ್ಡ ಬಳಗ ಇದೆ ಅನ್ನುವಂತಹ ಅರಿವಾಗುತ್ತೆ. ಶ್ರೀಮತಿ ರೇವತಿ ಕಾಮತ್ ಅವರನ್ನ, ಉದ್ಯಮಿ, ಪರಿಸರವಾದಿ ಹಾಗೆ ವೀಣಾವಾದಕಿಯವರು, ಸ್ವಾಗತಿಸ್ತೇನೆ. ಶ್ರೀಮತಿ ಸಂಗೀತಾ ಕಟ್ಟಿಯವರು ಇನ್ನೇನು ನಮ್ಮ ಜೊತೆಗೆ ಜಾಯ್ನ್ ಆಗಬೇಕು. ಶ್ರೀ ಋಷಿಯವರು ಚಲನಚಿತ್ರ ನಟರು, ಹಾಗೆ ಶ್ರೀಮತಿ ರಮ್ಯಾ ವಸಿಷ್ಠ ಅವರು ಗಾಯಕಿ. ಮೊದಲನೇದಾಗಿ ನೃತ್ಯದ ಮೂಲಕ ಇವತ್ತು ಆರಂಭಿಸ್ತಾ ಇದ್ದೇವೆ. ಕೂಚಿಪುಡಿ ಮತ್ತೆ ಭರತನಾಟ್ಯ ಎರಡರ ಸಮಾಗಮ ಇವತ್ತಾಗ್ತಾ ಇದೆ. ನಮ್ಮವರೇ ಆಗಿರುವಂತಹ ಮಂದಸ್ಮಿತಾ ಭಟ್ ಲಾಯರ್, ಅದರ ಜೊತೆಗೆ ಭರತನಾಟ್ಯ ಕಲಾವಿದೆ. ಮುದ್ರಾ ಸ್ಕೂಲ್ ಆಫ್ ಡ್ಯಾನ್ಸ್ ಇದೆ ರಾಜರಾಜೇಶ್ವರಿ ನಗರದಲ್ಲಿ. ರೇಖಾ ಸತೀಶ್ ಅವ್ರ ಬಗ್ಗೆ ಚಿಕ್ಕದಾಗಿ ಪರಿಚಯ ಮಾಡ್ತೇನೆ. ಅವರು ಕೊರಿಯೋಗ್ರಾಫರ್, ಟೀಚರ್, ಪರ್ಫಾರ್ಮರ್, ಹಾಗೆ ಬಹಳಷ್ಟು ಸಾಂಸ್ಕೃತಿಕ ಫೆಸ್ಟಿವಲ್ಸ್ಗಳನ್ನು ಕ್ಯೂರೇಟ್ ಮಾಡಿರುವಂಥವರು. ಇವರಿಬ್ಬರು ಕೂಡ ಭರತನಾಟ್ಯ ಮತ್ತೆ ಕೂಚಿಪುಡಿಯ ಸಮಾಗಮದ ನೃತ್ಯವನ್ನ ಈಗ ನಿಮ್ಮ ಮುಂದೆ ಮುಂದೆ ಉದ್ಘಾಟನಾ ಕಾರ್ಯಕ್ರಮ. ಮಿಲೆಟ್ ಕೇಕ್, ಸಿರಿಧಾನ್ಯಗಳ ಕೇಕ್ ಕಟ್ಟಿಂಗ್, ಇದು ವಿನೂತನವಾದ ಕ್ರಮ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ವಿನಾಶಾಯ ದೀಪಂ ಜ್ಯೋತಿ ನಮೋ. Before Doordarshan was started, Bangalore Doordarshan was started, she has been with Doordarshan. ಶ್ರೀ ಕಶ್ಯಪ್ ಇರಬಹುದು, ಹಾಗೆ ಕಲ್ಪನಾ ಅವರು, ಹಾಗೆ ಕನಕ ವೃಷ್ಟಿಯ ಕರೆಯುತ್ತ ಬಾರಿ ಮನಕೆ ಮಾನವ ಸಿದ್ಧಿಯ. ರೇವತಿ ಕಾಮತ್ is an esteemed Indian environmentalist and landscaper known for her unwavering dedication to environmental preservation. In addition to her notable achievements in the business world, she is a skilled veena player, that's interesting, showcasing her diverse talents. Beyond her professional and artistic pursuits, Revati Kamath is deeply committed to philanthropy, actively supporting a range of social causes. Her work reflects a profound sense of social responsibility, making her a respected figure in both environmental and philanthropic circles. Revati ma'am's journey is a testament to the power of passion and perseverance. Starting her entrepreneurial career with just a 500 rupees investment in course, she built an event management and landscaping empire named Calix, working with major corporate clients like HP and Bosch.
Her story is not just about business acumen, it's about a deep-seated commitment to values, instilling empathy and discipline in her sons long before startups were a trend. ಸನ್ಸ್ ಅಂತ ಬಂತು, ಗೊತ್ತಿರಬಹುದು ಬಹಳಷ್ಟು ಜನಕ್ಕೆ. ನಿಖಿಲ್ ಕಾಮತ್ ಹಾಗೆ ನಿತಿನ್ ಕಾಮತ್ ಅವರು ಯಾರು ಅಂತಂದರೆ, ಬಹುಶಃ ನರೇಂದ್ರ ಮೋದಿ ಅವರ ಮೊದಲ ಪಾಡ್ಕಾಸ್ಟನ್ನು ಮಾಡಿರೋದು ನಿಖಿಲ್ ಕಾಮತ್ ಅವರು. ಬಿಲಿಯನೇರ್ ಮಕ್ಕಳು. ಬಿಲಿಯನೇರ್ ಅನ್ನೋದು ಕೇವಲ ಹಣದ ದೃಷ್ಟಿಯಿಂದ ನೋಡುವಂಥದ್ದಲ್ಲ, ಅದರ ಹಿಂದೆ ಒಂದಷ್ಟು ಬದ್ಧತೆ, ನಿರಂತರವಾದ ಕೆಲಸ ಇರುತ್ತೆ. ಆ ದೃಷ್ಟಿಯಿಂದ ಅತ್ಯದ್ಭುತ ತಾಯಿ ಅಂತ ಹೇಳ್ಬೋದು. Beyond her corporate success, she is a dedicated green warrior who has channeled her energy and a significant portion of her earnings into environmental conservation, notably leading the restoration of several lakes in Karnataka, including the Somanhalli Lake, which has recharged hundreds of local borewells. She also continues her family's legacy as an accomplished veena player and a passionate advocate for education and community development. ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ರೇವತಿ ಮ್ಯಾಮ್ ಅವ್ರನ್ನ ಕೇಳ್ಕೊತೇನೆ. ಇವತ್ತು ಈ ವೇದಿಕೆ ಇದೆಯಲ್ಲ, ನನಗೆ ಇಷ್ಟು ದಿನ ಎಷ್ಟು ವೇದಿಕೆಗಳಿಗೆ ಹೋಗಿದ್ದೀನೋ ಅದೆಲ್ಲದಕ್ಕಿಂತ ಅತ್ಯಂತ ಪ್ರೀತಿಯಾದ ವೇದಿಕೆ ಇದು. ಯಾಕೆಂದರೆ ಆರ್ಗ್ಯಾನಿಕ್ ಅನ್ನೋದು ನಮ್ಮ ಇದನ್ನು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಜೀವನದಲ್ಲಿ. ಇವಾಗ ಮಾತಾಡ್ತಾ ಇದ್ದೆ, ಆರ್ಗ್ಯಾನಿಕ್ ಇವಾಗ ಯಾವಾಗಲಿಂದ ನಮ್ಮದು ದೇಶ ಹಾಳಾಗಕ್ಕೆ ಶುರುವಾಯಿತು, ಪ್ರಪಂಚ ಹಾಳಾಗಕ್ಕೆ ಶುರುವಾಯಿತು. ದೇಶಕ್ಕಿಂತ ಪ್ರಪಂಚ. ಅಮೇರಿಕಾದಲ್ಲೆಲ್ಲ ಹೇಗೆ ನಡೀತಾ ಇತ್ತು ಕೃಷಿ ಅವಾಗ ಅಂತ, ನಮಗಿಂತ ಮುಂಚೆ ಅವ್ರು ಕೆಮಿಕಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಅದಂತೂ ಗ್ಯಾರಂಟಿ. ನಾವು ಶುರು ಮಾಡೋಕ್ಕಿಂತ ಮುಂಚೆ ಅವರೇ ಮಾರ್ಗದರ್ಶನ ನಮಗೆ. ಯಾಕೆಂದರೆ ನಾವೆಲ್ಲರೂ ಅಷ್ಟೇ, ನಮ್ಮ ಸಂಸ್ಕೃತಿ ಎಲ್ಲರೂ ನಾವು ಇವಾಗ ಇಂಡಿಯನ್ಸ್ ಎಲ್ಲರೂ ಅಮೇರಿಕನ್ಸ್ ಮಾಡಿದ್ರು ಅಂದರೆ ಅದೊಂದು ಅಥಾರಿಟಿ ಅನ್ನೋ ಥರ. ಅಮೇರಿಕನ್ಸ್ ಏನು ಮಾಡ್ತಾರೋ, ಫಾರಿನರ್ಸ್ ಏನು ಮಾಡ್ತಾರೋ ಅದು ಅವರು ಬಹಳ ಬುದ್ಧಿವಂತಿಕೆಯಿಂದ ಇಂಟೆಲಿಜೆನ್ಸಿಂದ ಮಾಡ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ. ಆ ಕಲ್ಪನೆಯಿಂದ ನಮ್ಮ ದೇಶ ಹಾಳಾಗೋಗ್ತಾ ಇದೆ, ಹೋಗಿದೆ. ಇವಾಗ ಹಾಳಾಗೋಗೋಕ್ಕೆ ಇವಾಗ ಜಾಸ್ತಿ ಏನೂ ಉಳಿದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭೂಮಿ ಫಲವತ್ತತೆನೆಲ್ಲ ಹಾಳು ಮಾಡಿ ಹಾಕ್ಬಿಟ್ಟಿದ್ದಾರೆ ಬಿಕಾಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್. ದುಃಖ ಆಗುತ್ತೆ ಕೇಳಿದ್ರೆ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನೀವು ಒಂದ್ಸತಿ ಕೆಮಿಕಲ್ ಫರ್ಟಿಲೈಸರ್ ಪೆಸ್ಟಿಸೈಡ್ ಹಾಕಿ ಏನಾದರೂ ವೆಜಿಟೇಬಲ್ನ ಅಥವಾ ಕ್ರಾಪ್ ಏನಾದ್ರು ಗ್ರೋ ಮಾಡಿದ್ರೆ, ಆಮೇಲೆ ಎಷ್ಟೋ ವರ್ಷಗಳು ಅದನ್ನು ಫಲವತ್ತತೆ ಹೊಟ್ಟೋದ್ಮೇಲೆ ಅದನ್ನು ತಿರ್ಗಾ ಫಲವತ್ತೆ ತರದು ಭಾಳ ಕಷ್ಟಕರ ಕೆಲಸ. ಅದು ಒಂದು 7 ವರ್ಷ 8 ವರ್ಷ ಅದಕ್ಕೆ ನಾವು ಆಮೇಲೆ ಹುರುಳಿ ಹಾಕಿ ಅದನ್ನು ಬೆಳೆಸಿ ಅದನ್ನು ಉತ್ತಿ ಅದನ್ನು ತಿರ್ಗಾ ಇದು ಮಾಡಿ, ಅದು ಮಿನಿಮಮ್ 7 ವರ್ಷ. ಒಂದು ಸತಿ ಹಾಳಾಗಿದ್ದು ಭೂಮಿನ ಸರಿ ಮಾಡಬೇಕಂದ್ರೆ 7 ವರ್ಷ ತಗೊಳುತ್ತೆ. ಸೊ ನೀವು ಯೋಚನೆ ಮಾಡಿ. ಆಮೇಲೆ ನಮ್ಮ ರೈತರಿಗೆ ಪಾಪ ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ, ನನಗೆ ಇವತ್ತು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿರೋರ ಹತ್ರ ಮಾತಾಡ್ತಾ ಇದ್ದೆ. ಸೊ ಇದೆಲ್ಲ ಹೇಳ್ತಾರೆ, ಆರ್ಗ್ಯಾನಿಕ್ ಇದು ಎಷ್ಟು ಮಟ್ಟಿಗೆ ಸಾಧ್ಯ, ಇದನ್ನು ಪ್ರಾಕ್ಟಿಕಲ್ ಆಗಿ ಜನಸಾಮಾನ್ಯರು ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡೋದು ಎಷ್ಟು ಮಟ್ಟಿಗೆ ಸಾಧ್ಯ ಅಂತ. ಸೊ ನಾನು ಹೇಳ್ತೀನಿ, ಇದು ಒಂಥರ ನಾವು ಹೇಗೆ ಅಂತ ಇವಾಗ ಎಲ್ಲಿಂದ ಹೊರಡಬೇಕಿದು ಅಂತ ಹೇಳಿದ್ರೆ, ಇದನ್ನು ನಮ್ಮ ದೇಶ ಕಂಪ್ಲೀಟ್ ಆರ್ಗ್ಯಾನಿಕ್ ದೇಶ ಮಾಡೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅದು ಅದೇನಾಗುತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದ ಪ್ರಕಾರ ನೀವೀಗ ಇದು DAP ಇದೆಲ್ಲ ಹಾಕಿ ಭೂಮಿನ ಹಾಳು ಮಾಡಿಬಿಟ್ಟಿರ್ತಾರೆ. ಅದು ಭೂಮಿ ಒಳಗಡೆ ತನಕ ಅದರದ್ದು ಕೆಮಿಕಲ್ ಅಂಶಗಳು ಹೊಟ್ಟೋಗಿರುತ್ತೆ. ಲೈಕ್ ನನಗೆ ಈ ಆರ್ಗ್ಯಾನಿಕ್ ಕಲ್ಟಿವೇಷನ್ ಬಗ್ಗೆ ಯಾವಾಗ ಅವೇರ್ನೆಸ್ ಬಂತು ಅಂದರೆ, ನಾನು ಜಸ್ಟ್ 5 ಇಯರ್ಸ್ ಇದ್ದಾಗ ನಮ್ಮನೆಗೆ ಒಬ್ಬರು ರಾಜು ಅಂತ ಒಬ್ಬರು PhD ಮಾಡಿಬಿಟ್ಟು ಫಿಲಿಪೈನ್ಸಿಂದ, ಅವ್ರು ಏನು ಮೂರ್ತಿರಾವ್ ಅಂತ ನೀವೆಲ್ಲ ಕೇಳಿದ್ದೀರ, ನಮ್ಮ ದೇಶದಲ್ಲಿ ಭಾಳ ದೊಡ್ಡ ಹೆಸರು. ಅವ್ರು ನಮ್ಮ ಅತ್ತಿಗೆ ದೊಡ್ಡಪ್ಪ ಅವ್ರ ಮಗ ನಮ್ಮ ಮನೆಗೆ ಬಂದಿದ್ರು ಒಂದ್ಸತಿ. ಅವ್ರು ಬರುವಾಗ ನೀರು ಫುಡ್ಡು ಎಲ್ಲ ಕ್ಯಾರಿ ಮಾಡ್ಕೊಂಡು ಬಂದಿದ್ರು. ಅವ್ರು 3 ಜನ ಮಕ್ಕಳು. ನಾನು ಪುಟ್ಟ ಹುಡುಗಿ, ನಾನು ಕೇಳಿದೆ, ನೀವು ಯಾಕೆ ನಮ್ಮನೇಲಿ ಊಟ ಮಾಡ್ತಾಯಿಲ್ಲ, ನೀವೆಲ್ಲ ತಂದಿದ್ದೀರಾ ಅಂತ ಕೇಳಿದೆ. ಅವಾಗ ನಂಗೆ ಹೇಳಿದ್ರು, ಪುಟ್ಟಿ ನೋಡು, ಇಲ್ಲಿ ಬೆಳೀತಾರಲ್ಲ ಇದೆಲ್ಲ ಈ ಥರ ಬೆಳೀತಾರೆ. ಅವತ್ತಿನ ದಿನ ನಂಗೆ ಅವ್ರು ಏನು ಹೇಳಿದ್ರು ಅಂದರೆ, ನೀನು ಯಾವತ್ತೂ ದ್ರಾಕ್ಷಿ ತಿನ್ನಬೇಡ ಅಂತ ಹೇಳಿದ್ರು. ಓಕೆ, ದ್ರಾಕ್ಷಿ ತಿನ್ನಬೇಡ, ನೀನು ಹೂಕೋಸು ತಿನ್ನಬೇಡ, ಆಮೇಲೆ ನವಿಲು ಕೋಸು ತಿನ್ನಬೇಡ, ಯಾವುದು ಕೋಸ್ ವೆರೈಟೀಸ್ ತಿನ್ನಬೇಡ. ನಂಗೆ ಅವತ್ತಿನ ದಿನ ಯಾಕೆ ಹೇಳಿದ್ರು ಅದು ಅಂತ ನಂಗೆ ಅರ್ಥ ಆಗಲಿಲ್ಲ. ವೆರಿ ಹೈಲಿ ಎಜುಕೇಟೆಡ್ ಪರ್ಸನ್. ನೀ
ತಿನ್ನಬೇಡ ಅವಾಗ ಯಾವುದು ಇದು ಮಾಡಿದ್ರೆ ನಾನು ಅದನ್ನು ಚಾಚು ತಪ್ಪದೆ ಫಾಲೋ ಮಾಡಿದೆ. ಈವನ್ ನನ್ನ ಮಕ್ಕಳು ಹುಟ್ಟಿದ ಮೇಲೂ ನಾನು ದ್ರಾಕ್ಷಿ ಮನೆಗೆ ತರ್ತಿರ್ಲಿಲ್ಲ. ಆಮೇಲೆ ಯಾಕೆ ದ್ರಾಕ್ಷಿ ತರ್ತಿರ್ಲಿಲ್ಲ ಅಂದರೆ ನಮ್ಮ ಅಕ್ಕ ದ್ರಾಕ್ಷಿ ತೋಟ ಮಾಡಿದ್ಲು. ಆಮೇಲೆ ನಾನು 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡಲ್ಲಿದ್ದಾಗ ನಾನು ಹೋಗೋದು ಆ ದ್ರಾಕ್ಷಿ ತೋಟದಲ್ಲಿ ಏನೇನು ಹಾಕ್ತಾರೆ ಅಂತ ಅಬ್ಸರ್ವ್ ಮಾಡೋದು. ಅಲ್ಲಿ ಫ್ಯೂಮಿಗೇಟ್ ಮಾಡ್ತಾರೆ, ಅಷ್ಟು ಕೆಮಿಕಲ್ಸ್ ಹಾಕ್ತಾರೆ ಅಂದರೆ ಅದು ವಿಷದಿಂದಾನೇ ಹುಟ್ಟಿ ವಿಷದಲ್ಲೇ ಬೆಳೆದು ವಿಷದಲ್ಲೇ ಸಾಯುತ್ತೆ. ಅದು ಯಾರ್ದಾರೋ ಮನುಷ್ಯರು ಹೊಟ್ಟೆ ಒಳಗಡೆ ಹೋದರೆ ಅದು ನೀವು ಹುಟ್ಟಿದ ಮಕ್ಕಳಿಗೆ ನಾವು ಹಿಂದಿನ ಕಾಲದಲ್ಲಿ ಏನು ಮಾಡೋರು ಅಂದರೆ ಡ್ರೈ ಗ್ರೇಪ್ಸ್ನ ನೆನೆಸ್ಬಿಟ್ಟು ಅದನ್ನು ನೀರು ಕುಡಿಸೋರು. ಓಕೆ, ಪಾಪ ನಮ್ಮ ಹಿಂದಿನವ್ರಿಗೆ ಆ ಡ್ರೈ ಗ್ರೇಪ್ಸ್ ಮಾಡೋಕ್ಕೆ ಎಷ್ಟು ಕೆಮಿಕಲ್ಸ್ ಹಾಕ್ತಾರೆ ಅಂತ ಯಾರಿಗೂ ಅರಿವಿಲ್ಲ. ಇವೆಲ್ಲ ಇವಾಗ ದ್ರಾಕ್ಷಿ ಗೋಡಂಬಿ ಇಟ್ಕೊಂಡು ತಿನ್ನಿದ್ದು ಅದು ಅಲ್ಲ. ದ್ರಾಕ್ಷಿನ ಡ್ರೈ ಗ್ರೇಪ್ಸ್ ಮಾಡುವಾಗ ವೆಟ್ ಗ್ರೇಪ್ಸ್ಗಿಂತನೂ ಡ್ರೈ ಗ್ರೇಪ್ಸ್ ಇಸ್ ಮೋರ್ ಡೇಂಜರಸ್. ಆ ಡ್ರೈ ಗ್ರೇಪ್ಸ್ ಮಾಡುವಾಗ ಲೇಯರ್ಸ್ ಆಫ್ ಕೆಮಿಕಲ್ಸ್ ಹಾಕ್ತಾರೆ, ಅದು ಪಾಯ್ಸನಸ್ ಕೆಮಿಕಲ್ಸ್. ನಾನು ಇವತ್ತೇನಾದ್ರು ನಿಮ್ಗೆ ಹೇಳಿದ್ರೆ ನಿಮಗೆಲ್ಲ ತಲೆ ಕೆಟ್ಟೋಗುತ್ತೆ ಯಾವ ಕೆಮಿಕಲ್ಸ್ ಹಾಕ್ತಾರೆ ಅದಕ್ಕೆ ಅಂತ. ಆ್ಯಕ್ಚುಲಿ ನಮ್ಮ ಅಕ್ಕ ಖುದ್ದಾಗಿ ಮಾಡ್ತಾ ಇಲ್ಲ ಅದನ್ನು, ಡ್ರೈ ಗ್ರೇಪ್ಸ್ ಮಾಡೋದು. ನಾನು ಹೇಳಿದೆ ನೋಡಿ ಇದನ್ನೆಲ್ಲ ಮಾಡ್ತೀಯಲ್ಲ ಜನಗಳಿಗೆ ಆರೋಗ್ಯಕ್ಕೆ ಹಾನಿ ಅಲ್ವಾ ಇದು ಅಂತ. ಅವ್ರದ್ದೊಂದು 15 ಎಕರೆ ದ್ರಾಕ್ಷಿ ತೋಟ ಇತ್ತು. ಅದಕ್ಕೆ ನಾವೇನು ಮಾಡೋದು ಪ್ರೊಸೀಜರೇ ಅದು ಮಾಡೋಕ್ಕೆ ಅಂತ ಹೇಳ್ಬೋದು. ಕೆಮಿಕಲ್ ಹಾಕಿದ್ರು ಒಣಗಿಸೋದು, ಕೆಮಿಕಲ್ ಹಾಕಿದ್ರು ಒಣಗಿಸೋದು. ನಾವು ಅದನ್ನು ಏನು ಮಾಡಿದ್ರು ನಾವು ಅದರಿಂದ ಕೆಮಿಕಲ್ನ ನಾವು ದ್ರಾಕ್ಷಿಯಿಂದ ತೆಗಿಯೋಕ್ಕಾಗಲ್ಲ. ಈಗ ಕೆಲವೊಂದು ಇದರಲ್ಲಂತೂ ನಾವು ಇವಾಗ ಕುಕ್ ಮಾಡೋ ಐಟಮ್ಸಲ್ಲಿ ನಾವು ಯಾಕೆಂದರೆ ನಿಮ್ಮನ್ನೆಲ್ಲ ಹೆದರಿಸ್ತೀವಿ ಅನ್ಕೋಬೇಡಿ. ನಾವೇ ಈಗ ಕುಕ್ ಮಾಡ್ತೀವಿ ಅಂದ್ಕೊಳ್ಳಿ, ಕುಕ್ ಮಾಡುವಾಗ ಅದ್ರ ಕೆಲವೊಂದು ಪೆಸ್ಟಿಸೈಡ್ ಸ್ವಲ್ಪ ಅಂಶಗಳೇನಾಗುತ್ತೆ ಎವಾಪ್ರೇಟಾಗಿ ಹೋಗುತ್ತೆ. ಓಕೆ, ಅದೇ ಈ ಥರ ಡ್ರೈ ಗ್ರೇಪ್ಸಲ್ಲಿರೋ ಕೆಮಿಕಲ್ಸ್ನ ನಾವೇನು ಕುಕ್ ಮಾಡೋಣ, ಹಾಗೆ ಡ್ರೈ ಆಗಿ ತಿಂತೀವಲ್ವಾ. ಸೊ ಅದು ಇವಾಗ ಗ್ರೇಪ್ಸು ಇವಾಗ ಮಕ್ಕಳು ತುಂಬ ಮನೆಯಲ್ಲಿ ಹಠ ಮಾಡ್ತಾರೆ. ನಾನು ಇದೇ ಥರ ಭಾಷಣ ಮಾಡ್ತಿದ್ದಾಗ ಯಾರೋ ಕೇಳಿದ್ರು, ಲೈಕ್ ಇವಾಗ ನಮ್ಮ ಮನೇಲಿ ಮಕ್ಕಳು ಹಠ ಹಿಡ್ಕೊಂಡು ಮಾರ್ಕೆಟಲ್ಲಿ ಗಾಡಿ ನನಗೆ ಗ್ರೇಪ್ಸ್ ನೋಡ್ತಾರೆ. ಆವಾಗ ಮಕ್ಕಳು ನಾವು ಹಠ ಮಾಡ್ತಾರೆ ನಾವು ಗ್ರೇಪ್ಸ್ ತಿನ್ನಬೇಕು ಅಂತ, ಏನು ಮಾಡಬೇಕು ಅಂತ. ಅದಕ್ಕೆ ನಾನೆಲ್ಲ ನನ್ನ ರಿಸರ್ಚ್ ಒಂದು ಸ್ವಲ್ಪ ನಾನು ಮಾಡ್ಕೊಂಡು ಹೋದಾಗ ನನಗೇನು ಗೊತ್ತಾಯಿತು ಅಂತ ಹೇಳಿದ್ರೆ, ಕೆಲವರು ಸೈಂಟಿಸ್ಟ್ಗಳ ಹತ್ರ ಎಲ್ಲ ಮಾತಾಡಿದಾಗ ಆ ಗ್ರೇಪ್ಸ್ನ ಅಟ್ಲೀಸ್ಟ್ ಒಂದು 8 hours ಅದನ್ನು ಬೇಕಿಂಗ್ ಸೋಡಾನಲ್ಲಿ ವೆನಿಗರಲ್ಲಿ ಹಾಕಿ ನೆನೆಸಿಟ್ಟಾಗ ಅದರದ್ದು ಟಾಕ್ಸಿಸಿಟಿ ಸ್ವಲ್ಪ ರೆಡ್ಯೂಸ್ ಆಗುತ್ತಂತೆ. ಆ ಟಾಕ್ಸಿಸಿಟಿ ರೆಡ್ಯೂಸ್ ಆದಮೇಲೆ ಅದನ್ನು ಸಾಲ್ಟಲ್ಲಿ ವಾಶ್ ಮಾಡಿ ಅದನ್ನು ಆ ಥರ ಮಾಡಿ ತೀರಾ ಮಕ್ಕಳು ಹಠ ಮಾಡ್ತಿದ್ದಾಗ ಅದನ್ನು ಕೊಡ್ಬೋದು. ಬಟ್ ಆದರೆ ಇವಾಗ ನನ್ನ ಪ್ರಕಾರ ನನಗೆ ಒಂದು 5-6 ವರ್ಷ ಇದ್ದಾಗ ಒಂದು 5 ವರ್ಷದ ಮುಂಚೆನೇ ನಾನು ಹೇಳ್ತೀನಿ, ಒಂದು 60 ವರ್ಷದ ಕೆಳಗಡೆ ನಮ್ಮ ಈ ಅಧ್ವಾನಗಳು ಕೃಷಿನಲ್ಲಿ ಈ ಅಧ್ವಾನಗಳು ಸ್ಟಾರ್ಟ್ ಆಯಿತು. ಆವಾಗ ನನಗೆ ಎಲ್ಲಿ ಹೋದರೂ ನಾನು ಎಲ್ಲ ಹೇಳ್ತಾರೆ ನೀನು ಗೌರ್ಮೆಂಟ್ ವಿಷಯ ಮಾತಾಡಬೇಡ ಅಂತ. ಸೊ ನಾನು ಹೇಳ್ತೀನಿ ಕೆಲವೊಂದು. ಆಮೇಲೆ ನಾನು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಇದೇ ಥರದಲ್ಲೇ ನಂಗೆ ಮದುವೆ ಆಯಿತು. ಮದುವೆ ಆದಾಗ 21 ವರ್ಷದೊಳಗಡೆ ನಂಗೆ ನನ್ನ ಮಗ ಹುಟ್ಟಾದ್ಮೇಲೆ ನನಗೆ ಯೋಚನೆ, ಆ ಮಗು ನೋಡಿದ ತಕ್ಷಣ ಅಯ್ಯೋ ನನ್ನ ಮಗುಗೆ ಕೆಮಿಕಲ್ ತಿನ್ನಿಸ್ಬೇಕಲ್ಲಪ್ಪ. ಎಲ್ಲಿ ತಗೊಳ್ಳೋಣ, ಅವಾಗ ಆರ್ಗ್ಯಾನಿಕ್ ಶಾಪ್ಸ್ ಇರಲಿಲ್ಲ. ಹೋಗ್ಲಿ ಇವಾಗ ಆರ್ಗ್ಯಾನಿಕ್ ಶಾಪ್ಸ್ ಅಂತ ಒಂದು ಇದಾಕಿದ್ರೆ ನಮ್ಗೆ ಸೈಕಲಾಜಿಕಲಿ ಅವ್ರು ಜೆನ್ವಿನ್ ಅಂದ್ಕೊಂಡು ತೊಗೋತೀವಿ. ಆ್ಯಕ್ಚುಲಿ ಡೋಂಟ್ ಬಿಲೀವ್ ಆರ್ಗ್ಯಾನಿಕ್ ಶಾಪ್ಸ್. ಓಕೆ, ಎಲ್ಲ ಆರ್ಗ್ಯಾನಿಕ್ ಶಾಪ್ಸಲ್ಲೂ ದಟ್ ಸುಮ್ಮನೆ ದುಡ್ಡು ಚಾರ್ಜ್ ಮಾಡ್ತಾರೆ, 1ಕ್ಕೆ 4ರಷ್ಟು ಜೆನ್ವಿನಿಟಿ ಇರೋಲ್ಲ. ಸೊ ಅದಕ್ಕೆ ನಾನು ಹೇಳೋದೇನಂತ ಹೇಳಿದ್ರೆ, ನಾನು ಜಯರಾಮ್ ಅವ್ರಿಗೆ ಮಾರ್ಕೆಟ್ ಮಾಡ್ತಾಯಿಲ್ಲ. ಈಗ ಜಯರಾಮ್ ಅವ್ರಿಗೆ ಅಗಾಧವಾದ ಇದ್ರ ಬಗ್ಗೆ ನಾಲೆಜ್ ಇರೋದ್ರಿಂದ ಜಸ್ಟ್ ಅವರು ಇದನ್ನು ಜನಗಳಿಗೆ ಒಳ್ಳೇದಾಗಲಿ ಅಂತಲೇ ಇದನ್ನು ಮಾಡಿರೋದ್ರಿಂದ ನನಗನ್ಸುತ್ತೆ ಇಲ್ಲ ಅವ್ರು ಮಾರೋದೆಲ್ಲರೂ ಜೆನ್ವಿನ್ ಸ್ಟಫ್ ಅಂತ. ನನಗಂತೂ ಕಾನ್ಫಿಡೆನ್ಸ್ ಖಂಡಿತ ಬಂತು, ನಿಮ್ಮ ಹತ್ರ ಮಾತಾಡಿದ ಮೇಲೇ ಬಂತು. ಆಮೇಲೆ ಹೀಗೇನೆ ನನ್ನ ಮಕ್ಕಳು ಇವಾಗ ನನ್ನ ಮಕ್ಕಳುಗಳಿಗೆ ಅವೇರ್ನೆಸ್ ಬಂದಿದೆ. ಸೊ ಎಲ್ಲ ತುಂಬ ಇವ್ರುಗಳಿಗೆ ಈ ಫಿನ್ಟೆಕ್ ಕಂಪ್ನಿನವರು ಕೋಟ್ಯಾಧೀಶ್ವರರಿಗೆ ಎಲ್ಲರಿಗೂ ಇವಾಗ ಅದ್ರದ್ದು ಅವೇರ್ನೆಸ್ ಬಂದಿದೆ. ಇವಾಗ ಪಕ್ಕದ ಮನೇಲಿ ಏನೋ ಆಗಿರುತ್ತೆ, ಡೆತ್ತು, ಎಷ್ಟು ಕ್ಯಾನ್ಸರ್ ಬಂದಿರುತ್ತೆ. ಆವಾಗ ಯಾಕೆ ಇಷ್ಟು ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ ಎಲ್ಲ ಅನಲೈಸ್ ಮಾಡಿದಾಗ ಎಂಥ ಬುದ್ಧಿವಂತರಿಗೂ ಅರ್ಥ ಆಗುತ್ತೆ. ಕ್ಯಾನ್ಸರ್ ಬರ್ತಾ ಇರೋದು ಬಿಕಾಸ್ ಆಫ್ ನಮ್ಮ ಅಗ್ರಿಕಲ್ಚರ್, ರಾಂಗ್ ಮೆಥಡ್ ಆಫ್ ಅಗ್ರಿಕಲ್ಚರ್. ಅಲ್ಲಿ ಯೂಸ್ ಮಾಡ್ತಿರೋ ಪೆಸ್ಟಿಸೈಡ್ಸು, ಪ್ರಿಸರ್ವೇಟಿವ್ಸು, ಅಲ್ಲಿ ಹಾಕ್ತಿರೋ ಕೆಮಿಕಲ್ಸು ಈಗ ಬ್ಯಾನ್. ನೀವು ನಂಬ್ತಿರೋ ಇಲ್ವೋ, ದುಃಖ ಆಗುತ್ತೆ. ನಾವು ಇವಾಗ ಅಂಗಡಿಗಳಿಗೆ ಹೋಗಿ ನಾವು ಅಗ್ರಿಕಲ್ಚರ್ ಶಾಪ್ಗೆ ಹೋದಾಗ ಎಷ್ಟು ಬ್ಯಾನ್ ಆಗಿರೋ ಕೆಮಿಕಲ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ನಮ್ಮ ರೈತರುಗಳಿಗೆ ಏನು ಗೊತ್ತಾಗುತ್ತೆ, ಅವ್ರು ಹೋಗ್ತಾರೆ ಅದನ್ನು ತೊಗೊಳ್ತಾರೆ. ಆಮೇಲೆ ರೈತರಿಗೆ ಅವೇರ್ನೆಸ್ ತರೋರು ಇವಾಗ ಓಕೆಪ್ಪ, ಇವಾಗ ಎಲ್ಲ ಕೈಲೂ ಆರ್ಗ್ಯಾನಿಕ್ ಬೆಳೆಯೋಕ್ಕಾಗಲ್ಲ, ಎಲ್ಲ ಕೆಮಿಕಲ್ ಇದನ್ನು ಹಾಕಿನೇ ಬೆಳೀತಾರೆ ಅಂದ್ಕೊಳ್ಳಿ ಬೈ ಚಾನ್ಸ್.
ಅದರಲ್ಲಿ ಏನಾಗಿರುತ್ತೆ ಅಂದರೆ ಕೆಮಿಕಲ್ ಹಾಕುವಾಗ್ಲೂ ಅಲ್ಲಿ ಒಂದು ಪ್ರಪೋರ್ಷನ್ ಆಫ್ ಕೆಮಿಕಲ್ನ ಅವರು ಪ್ರಾಪರ್ ಮೆಥಡಾಲಜಿನಲ್ಲಿ ಅದನ್ನು ಸ್ಪ್ರೇ ಮಾಡಬೇಕು, ಇದಕ್ಕೆ ಕ್ರಾಪ್ಗೆಲ್ಲ ಸ್ಪ್ರೇ ಮಾಡಬೇಕು. ಯಾವ ರೈತರಿಗೆ ನಾಲೆಜ್ ಇದೆ ಹೇಳಿ? ಇವಾಗ ನೀವೆಲ್ಲ ಹಳ್ಳಿಗಳಲ್ಲಿ ಕನೆಕ್ಷನಲ್ಲಿ ಇದ್ದೀರಾ, ನೀವೆಲ್ಲ ನೀವು ಹೋಗಿ ನೀನು ಏನಪ್ಪ ಹೊಡಿತಾ ಇದೆಯಾ, ಇದನ್ನು ಯಾರಪ್ಪ ನಿಂಗೆ ಹೇಳ್ಕೊಟ್ರು ಹೊಡಿಯೋಕ್ಕೆ, ಇದು ಎಲ್ಲಿಂದ ತಂದೆಪ್ಪ, ಯಾರು ಹೊಡಿಬೇಕಂತ ಹೇಳಿದ್ರು ನಿಮಗೆ ಅಂತ ಕೇಳಿ ರೈತಂಗೆ. ಅಯ್ಯೋ ನಮ್ಮ ತಾತ ನಮ್ಮ ಅಪ್ಪ ಹೊಡಿತಾ ಇದ್ರು ನಾನು ಹೊಡಿತಾ ಇದ್ದೀನಿ ಅಂತಾರೆ. ಆಮೇಲೆ ಲೈಕ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವಿವಾಗ ಹೋಗ್ಬಿಟ್ಟು ಅವ್ರ ಆರೋಗ್ಯದ ಬಗ್ಗೆನೂ ರೈತರ ಆರೋಗ್ಯದ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ಇವಾಗ ಏನಾಗುತ್ತೆ 5 ml for 5 liters ಅಂತ ಇರುತ್ತೆ ಪ್ರಪೋರ್ಷನ್. ಇವಾಗ ಯಾವುದೋ ಒಂದು ಪೆಸ್ಟಿಸೈಡ್ ಕೆಮಿಕಲ್ ತುಂಬ ಕಾಯಿಲೆ ಬಂದುಬಿಟ್ಟಿರುತ್ತೆ, ದೊಡ್ಡ ದೊಡ್ಡ ಹುಳಗಳು ಬಂದುಬಿಟ್ಟಿರುತ್ತೆ, ಕೆಮಿಕಲ್ ಹೊಡಿಲೇಬೇಕಾಗಿರುತ್ತೆ. ಆ ರೈತನಿಗೆ ಅದ್ರ ಅವೇರ್ನೆಸ್ ಇರಲ್ಲ, ಯಾವ ಕೆಮಿಕಲ್ ಹೊಡಿಬೇಕು ಅನ್ನೋ ಅವೇರ್ನೆಸ್ ಇರಲ್ಲ. ಅವನೇನು ಮಾಡ್ತಾನೆ, ಅಂಗಡಿಗೆ ಹೋಗಿ ಅದು ಇದಕ್ಕೆ ಯಾವುದಿದೋ ತೊಗೊಂಬರ್ತಾನೆ ಕೆಮಿಕಲು. ಅದರಲ್ಲಿ ಏನಾಗಿರುತ್ತೆ ಅಂದರೆ ನಮ್ಮದು ಡೈರೆಕ್ಷನ್ಸಲ್ಲಿ ಏನಿರುತ್ತೆ ಅಂದರೆ 5 ml for 5 liters ಆಫ್ ವಾಟರ್ ಇಲ್ಲ 10 liters ಆಫ್ ವಾಟರ್ ಅಂಥೇಳಿ ಅದಕ್ಕೆ ಕಾಂಬಿನೇಷನಲ್ಲಿ ಇನ್ನೇನೋ ಒಂದು ವೆನಿಗರೋ ಏನೋ ಹಾಕಬೇಕು ಅಂತ ಒಂದು ಪ್ರಿಸ್ಕ್ರಿಪ್ಷನ್ ಇರುತ್ತೆ. ಆ ರೈತನಿಗೆ ಇಂಗ್ಲೀಷ್ ಓದಕ್ಕೆ ಬರಲ್ಲ, ಅವನು ತರ್ತಾನೆ, ಆ ಮುಚ್ಚಳಗಳಲ್ಲಿ ಬಗ್ಸಿ ಹಾಕಿ ಒಂದಷ್ಟು ನೀರು ಸುರಿತಾನೆ, ಅದನ್ನು ಕ್ರಾಪ್ಗೆ ಹೊಡಿತಾನೆ. ನೀವೆಲ್ಲ ಬೆಳಗ್ಗೆ ಎತ್ತಿದ್ದಾಗೆ ಇದು ಸೋಮನಹಳ್ಳಿಯಿಂದ ಬಂದು ತರಕಾರಿ, ನಾಗನಾಯಕನಹಳ್ಳಿಯಿಂದ ಬಂತು, ಹಳ್ಳಿಯಿಂದ ಬಂತು ಹಸಿರು ತರಕಾರಿ ಅಂಥೇಳಿ ನೀವೇನು ಮಾಡ್ತೀರಾ, ಆ ಗಾಡಿಗಳು ಎಲ್ಲಿ ನಿಂತಿರುತ್ತೋ ಅಲ್ಲೇ ಹೋಗಿ ತಗೋತೀರಾ. ಅದನ್ನು ಯಾವ ಮೆಥಡಲ್ಲಿ ಬೆಳೆದಿದ್ದಾರೆ ಅನ್ನೋದನ್ನು ಯಾರು ಯೋಚನೆ ಮಾಡ್ತೀವ? ಖಂಡಿತ ಇಲ್ಲ. ಈ ವಿಷಯ ಮಾತಾಡಬೇಕಂತ ಹೇಳಿದ್ರೆ ನನಗೆ ಒಂದಿನ ಖಂಡಿತ ಸಾಕಾಗಲ್ಲ, ನನಗೆ ದಿನಗಟ್ಟಲೆ ಬೇಕು ಈ ವಿಷಯ ಮಾತಾಡೋಕ್ಕೆ. ಯಾಕೆಂದರೆ ನಾನು ಅಷ್ಟು ಇದ್ರೊಳಗಡೆ ಹೋಗಿ ಅದು ಏನು ಅನ್ನೋದನ್ನು ನಾನು ಕಂಡುಹಿಡ್ಕೊಂಡ್ಬಿಟ್ಟಿದ್ದೀನಿ. ಹೇಗಾಗ್ತಾ ಇದೆ, ಹೇಗೆ ನಡೀತಾ ಇದೆ, ನಮ್ಮ ಅಗ್ರಿಕಲ್ಚರ್ ಸಿಸ್ಟಮ್ ಹೇಗಿದೆ, ಎಷ್ಟು ಅನ್ಯಾಯಗಳಾಗ್ತಿದೆ, ರೈತರಿಗೆ ಎಷ್ಟು ಅನ್ಯಾಯ ಆಗ್ತಿದೆ, ಸ್ಪ್ರೇ ಮಾಡೋರಿಗೆ ಎಷ್ಟು ಅನ್ಯಾಯ ಆಗ್ತಿದೆ. ಕೆಲವು ಸತಿ ನನಗೆ ಒಂದು ಟೈಮಲ್ಲಿ ನನಗೆ ಡೆಸ್ಪ್ರೇಟಾಗಿ ನಂಗೆ ಡಿಪ್ರೆಷನ್ ಬಂದುಬಿಡುತ್ತೋ ಅಂತ ಹೆದರಿಕೆ ಆಗಿಬಿಟ್ಟಿತ್ತು. ಯಾಕೆ ಅಂತ ಹೇಳಿದ್ರೆ ನನಗೆ ಐ ಕಾಂಟ್ ಟಾಲರೇಟ್ ದಿಸ್ ಅನ್ಯಾಯ. ನಿಜ ನನಗೆ ಫೆಲ್ಟ್ ಲೈಕ್ ಗೋಯಿಂಗ್ ಇನ್ ಟು ಡಿಪ್ರೆಷನ್. ಆ್ಯಕ್ಚುಲಿ ನಾನು ಫ್ಲೋರಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಫ್ಲವರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾನು ಆಮೇಲೆ ಪರ್ಸನ್ ದಟ್ ಹೋಗಿ ಹುಡುಕಿ ಒಳಗಡೆ ಅದು ಏನು ಅಂತ ಕಂಡುಹಿಡಿಯುವಂಥ ವ್ಯಕ್ತಿತ್ವ ನಂದು. ಅಲ್ಲಿ ನಾನು ಫ್ಲೋರಲ್ ಇದು ಎಲ್ಲಿ ಬೆಳೀತಾರೆ ಅಂತ ಹೊರಟೆ ನೋಡೋಕ್ಕೆ. ಟಿಶ್ಯೂ ಕ್ಲೋಸ್ಡ್ ಅಟ್ಮಾಸ್ಫಿಯರ್, ಜರ್ಬರಾಸು, ಕಾರ್ನೇಷನ್ಸ್, ಇವರು ನಮ್ಮ ಜಯರಾಮ್ ಅವರು ಕಾರ್ನೇಷನ್ ಬೆಳೆದಿದ್ದಾರೆ. ಅದಕ್ಕೆ ಅವ್ರಿಗೆ ಗೊತ್ತಾದ್ರದ್ದು ಅದ್ವಾನ ರೋಸು. ನೀವೆಲ್ಲ ಏನು ಅನ್ಕೋತೀರಾ, ಇಷ್ಟಿತ್ತಪ್ಪ ರೋಸು, ಇಷ್ಟಿತ್ತಪ್ಪ ಕಾರ್ನೇಷನು, ಜರ್ಬರಾಸ್ ಅಂತ ಖುಷಿ ಪಡ್ತೀರಾ. ಅಲ್ಲಿ ನಿಮಗೆ ಗೊತ್ತಾ ಅದನ್ನು ಬೆಳೆ ರೈತರ ಜೀವನ ರಿಸ್ಕಲ್ಲಿದೆ ಅಂತ. ಅಲ್ಲಿ ಟಿಶ್ಯೂ ಕಲ್ಚರ್ ಒಳಗಡೆ ಇವ್ರಿಗೇನಾಗಿರುತ್ತೆ ಅಂದರೆ ಎಕ್ಸ್ಪೋರ್ಟ್ ಬಿಸ್ನೆಸ್, ಅದು ಲಕ್ಷಾಂತರ ರೂಪಾಯಿ ದುಡ್ಡಿದೆ ಫ್ಲೋರಿಕಲ್ಚರಲ್ಲಿ. ಅವರು ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಅಂತ ಹೇಳಿ ಲೈಕ್ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ ಆರ್ಡರ್ಸು. ಅಲ್ಲಿ ಒಂದಷ್ಟು ಜನ ಸುತ್ತಮುತ್ತ ಹಳ್ಳಿಯಲ್ಲಿರೋರಿಗೆ ಎಲ್ಲರಿಗೂ ಉದ್ಯೋಗ ಕೊಡ್ತಾರೆ. ಸೊ ಆ ಉದ್ಯೋಗ ಹಳ್ಳಿಗೆ ಹೋಗಿ ಅದನ್ನು ಹಾಕ್ತಾರೆ. ಈ ಫ್ಲೋರಿಕಲ್ಚರ್ ಇದು ಹಾಕೋಕ್ಕೆ ಮುಂಚೆ, ಈ ಶೆಡ್ಗಳು ಹಾಕೋಕ್ಕೆ ಮುಂಚೆ ನೆಮ್ಮದಿಯಾಗಿ ಪಾಪ ಹಳ್ಳಿಯವ್ರು ಬದುಕ್ತಾಯಿದ್ರು. ಅವ್ರಿಗೇನನ್ಸುತ್ತೆ, ದಿನಕ್ಕೆ 200 ರೂಪಾಯಿ ಕೂಲಿ ಸಿಗುತ್ತೆ, 250 ರೂಪಾಯಿ ಕೂಲಿ ಸಿಗುತ್ತೆ ಅಂತ ಎಲ್ಲ ಹೋಗಿ ಆ ಟಿಶ್ಯೂ ಕಲ್ಚರ್ನಲ್ಲಿ ವರ್ಕ್ ಮಾಡೋಕ್ಕೆ ಸೇರ್ಕೋತಾರೆ. ಅಲ್ಲಿ ಇವಾಗ ಹೇಗೆ ಅಂತ ಹೇಳಿದ್ರೆ ಎವ್ರಿ ಡೇ ಪೆಸ್ಟಿಸೈಡ್ ಸ್ಪ್ರೇ ಮಾಡಬೇಕು, ಎವ್ರಿ ಡೇ ಪೆಸ್ಟಿಸೈಡ್ ಸ್ಪ್ರೇ ಮಾಡಬೇಕು. ಇಲ್ಲದೆ ಇದ್ದರೆ ಆ ಕಲರ್ ಬರಲ್ಲ, ಥಿಕ್ನೆಸ್ ಬರಲ್ಲ, ಇದು ಬರಲ್ಲ. ಆ ಪೆಸ್ಟಿಸೈಡ್ ಸ್ಪ್ರೇ ಮಾಡುವಾಗ ರೈತರುಗಳಿಗೆ, ಅವ್ರಿಗೆ ವರ್ಕರ್ಸ್ಗೆ ಓನರ್ಸು ತಗೊಳ್ಳಲ್ಲ. ದಟ್ ಕೈಗೆ ಒಂದು ಗ್ಲೌಸ್ ಇಲ್ಲ, ಮುಖಕ್ಕೆ ಒಂದು ಮಾಸ್ಕ್ ಇಲ್ಲ, ಏನೂ ಇಲ್ಲ, ಕಣ್ಗೊಂದು ಪ್ರೊಟೆಕ್ಷನ್ ಇಲ್ಲ, ಏನೂ ಇಲ್ಲ. ಸ್ಪ್ರೇ ಮಾಡ್ತಾ ಇರ್ತಾರೆ ಪಾಪ. ಅವ್ರಿಗೆ ಅವ್ರ ಕಾನ್ಸಂಟ್ರೇಷನ್ ಏನಂದರೆ ದಿನಕ್ಕೆ 250 ರೂಪಾಯಿ ಕೂಲಿ ಬರುತ್ತಲ್ಲ, ಅದೇ ಕಾನ್ಸಂಟ್ರೇಷನು. ಇವಾಗ ಆ ಥರ ಮಾಡಿ 2 ವರ್ಷ ಟಿಶ್ಯೂ ಕಲ್ಚರಲ್ಲಿ ವರ್ಕ್ ಮಾಡಿದವನಿಗೆ ಅನಾರೋಗ್ಯ ಕಟ್ಟಿಟ್ಟ ಬುದ್ಧಿ. ಆಮೇಲೆ ನಿಜವಾಗ್ಲೂ ನಾನು ಹೇಳ್ತೀನಿ, ಅವ್ರಿಗೊಂದು PF ಇರಲ್ಲ, ಒಂದು ESI ಇರಲ್ಲ, ಏನೂ ಇರಲ್ಲ. ಅವ್ರಿಗಿವಾಗ ಅವ್ರಿಗೆ ಎಮರ್ಜೆನ್ಸಿ, ಆಮೇಲೆ ಏನೋ ಹೆಲ್ತ್ ಹೆಸಾರ್ಟ್ ಆಗಿ ಪ್ರಾಬ್ಲಮ್ ಬರುತ್ತೆ. ಅವ್ರು ಏನು ಮಾಡ್ತಾರೆ, ರೈತರುಗಳು ವರ್ಕರ್ಸು ಅಲ್ಲಿ ಬಂದು ಸ್ಪ್ರೇ ಮಾಡ್ತಾರಲ್ಲ, ಅವಾಗ ಒಂದು ಬಟ್ಟೆ ಹಾಕೊಂಡ್ಬಂದಿರ್ತಾರೆ. ಆ್ಯಕ್ಚುಲಿ ಟಿಶ್ಯೂ ಕಲ್ಚರಲ್ಲಿ ಅವ್ರಿಗೆ ಬೇರೆ ಯೂನಿಫಾರ್ಮು ಕೊಡಲ್ಲ, ಒಳಗಡೆ ಬಟ್ಟೆ ಹಾಕ್ಕೊಂಬರ್ತಾರೆ. ಆ ಬಟ್ಟೆ ಮನೆಗೆ ತೊಗೊಂಡು ಹೋಗ್ತಾರೆ, ರಾತ್ರಿ ಅದರಲ್ಲೇ ಮಲ್ಕೊಳ್ತಾರೆ. ಅವ್ರುಗಳು ನಿಮ್ಗೆ ಗೊತ್ತು, 2-3 ದಿನಕ್ಕೆ ಒಂದ್ಸತಿ ಸ್ನಾನ ಮಾಡ್ತಾರೆ, ಆ ಬಟ್ಟೆನಲ್ಲೇ ಮಲ್ಕೊಳ್ತಾರೆ. ಅವ್ರ ಪಕ್ಕ ಅವ್ರ ಮಗು ಮಲಗಿರುತ್ತೆ. ಸೊ ಆ ಪಾರ್ಟಿಕಲ್ಸ್ ಲೈಕ್ ಪೆಸ್ಟಿಸೈಡ್ ಅದೆಲ್ಲ ಸ್ಮೆಲ್ಲು ಅದೆಲ್ಲ ಇರುತ್ತಲ್ಲ, ಫ್ಯೂಮ್ಸು,
ಆ ಮಕ್ಳುಗಳಿಂದ ಏನು ಮಾಡ್ತಾರೆ, ಇಂಡೈರೆಕ್ಟಾಗಿ ಆ ಮಕ್ಕಳು ಹೆಂಡತಿ ಎಲ್ಲರಿಗೂ ಅದು ಇದು ಎಫೆಕ್ಟ್ ಆಗುತ್ತೆ. ಲೈಕ್ ದಟ್ ಅವ್ರಿಗೇನಾದರೂ ಆದಾಗ ಲೈಕ್ ಅವ್ರಿಗೆ ಏನೂ ಸೆಕ್ಯೂರ್ಡ್ ಮನಿ ಇರಲ್ಲ, ಇದಿರಲ್ಲ, ಎಲ್ಲಿ ಎಲ್ಲಿ ಹೋಗ್ತಾರೆ ಅವರು ಮೆಡಿಸಿನ್ ತೊಗೊಳಕ್ಕೆ. ನೋಡಿ ಯಾವ ಥರ ಚೈನ್ ರಿಯಾಕ್ಷನ್ ಇದು. ಕಿದ್ವಾಯಲ್ಲಿ ಕ್ಯಾನ್ಸರ್ಗೆ ನಿಮ್ಗಳಿಗೆ ಇವಾಗ ನೀವೆಲ್ಲ ಆರಾಮಾಗಿ ಸೇಫ್ ಝೋನಲ್ಲಿ ಇರ್ತೀರಾ, ಇನ್ನು ಆ್ಯಕ್ಚುಲಿ ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಗೊತ್ತಿರಲ್ಲ. ನನಗಂತೂ ತುಂಬ ಬೇಜಾರಾಗುತ್ತೆ. ನಿಮ್ಗಳ ಮೇಲೆಲ್ಲ ಬೇಜಾರು ನನಗೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕೆರೆಗಳು ಲೈಕ್ ಎಷ್ಟೋ ನಮ್ಮ ಬಿಲ್ಡರ್ಸ್ ಬಂದು ನಮ್ಮ ಎಲ್ಲ ಬೆಂಗಳೂರಿನಲ್ಲಿ ಒತ್ತುವರಿ ಮಾಡಿಕೊಂಡು ಕೆರೆಗಳನ್ನೆಲ್ಲ ನುಂಗಾಕಿದ್ರು. ಯಾರು ನುಂಗಾಕಿದ್ರು ಅದನ್ನು ಡೈರೆಕ್ಟ್ ಓಕೆ ನುಂಗಾಕಿದ್ರು ಹಾಕಿದ ಮೇಲೆ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಲೈಕ್ ಇವಾಗ ನಮ್ಮ ಬರೋ ಚೂರು ಪಾರು ನಮ್ಮ ನ್ಯಾಚುರಲ್ ವಾಟರ್ ಬಾಡಿಗೆ ಇಂಡಸ್ಟ್ರಿಯಲ್ ಪೊಲ್ಯೂಷನು, ಅಪಾರ್ಟ್ಮೆಂಟ್ ಪೊಲ್ಯೂಷನು ಎಲ್ಲ ಅವ್ರಿಗೆ ಇವಾಗ ಬಿಲ್ಡರ್ಸ್ಗೆ ಬಿಲ್ಡಿಂಗ್ ಕಟ್ಕೊಳ್ಳೋಕೆ ಬರುತ್ತೆ, ಅವ್ರದ್ದು ವೇಸ್ಟ್ನ ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಐಡಿಯಾ ಇರಲ್ವಾ. ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ. ಹೌ ಕ್ಯಾನ್ ದೇ ಟೇಕ್ ಅವರ್ ವಾಟರ್ ಬಾಡೀಸ್ ಇನ್ ಟು ಜಸ್ಟ್ ಫಾರ್ ದೆಮ್ಸೆಲ್ಫ್ ಅಂತ. ದಟ್ ನಮ್ಗೆ ಇವಾಗ ವೃಷಭಾವತಿ ನದಿ ನಮ್ಮೆಲ್ಲರದು. ನಾವು ಹಾಗೆ ಇಷ್ಟು ವರ್ಷಗಳು ಆ ವೃಷಭಾವತಿ ನದಿ ಪಲ್ಯೂಟ್ ಆಗೋದು ಬಿಟ್ಕೊತ ಬಂದಿದ್ದೀವಿ. ಎಲ್ಲಿಗೆ ಹೋಯ್ತು ವೃಷಭಾವತಿ ನದಿ? ನಮ್ಮ ಒಂದು ಕಾಲದಲ್ಲಿ ಮಿನರಲ್ ಫುಲ್ ಆಫ್ ಮಿನರಲ್ಸ್ ಇರೋ ನದಿ ಇವತ್ತಿನ ದಿನ ಒಂದು ಕೊಚ್ಚೆ ಗುಂಡಿಯಾಗಿದೆ. ನಮ್ಮದು ದೊರೆಕೆರೆ ಅಂತ ಒಂದು ಉತ್ತರಹಳ್ಳಿ ಏರಿಯಾದಲ್ಲಿ ಎಂತೆಂಥ ಪ್ರತಿಭಾವಂತ ಡಾಕ್ಟ್ರುಗಳಿದ್ದಾರೆ, ಪ್ರತಿಭಾವಂತ ಇಂಜಿನಿಯರ್ಗಳಿದ್ದಾರೆ. ನಾನೊಬ್ಬಳೇ ಬರಬೇಕಾ ವಾಯ್ಸ್ ರೈಸ್ ಮಾಡೋಕ್ಕೆ? ಎಲ್ಲ ಏನು ಮಾಡ್ತಾ ಕೂತಿದ್ದಾರೆ? ಅವ್ರ ಮಕ್ಳುಗಳು ಅದೇ ಅಟ್ಮಾಸ್ಫಿಯರಲ್ಲಿ ಬೆಳಿಬೇಕು, ಅವ್ರ ಮೊಮ್ಮಕ್ಕಳುಗಳು ಅದೇ ಅಟ್ಮಾಸ್ಫಿಯರಲ್ಲಿ ಬೆಳಿಬೇಕು. ಎಲ್ಲ ಜನಗಳು ಇವಾಗ ನಾವೇನಾದ್ರು ಭಾಷಣ ಮಾಡೋಕೆ ಜಂಬ ಕೂತಿರ್ತಾರೆ. ನಾ ಹೇಳೋದು ಅಯ್ಯೋ ಅಮ್ಮ ನನಗೋಸ್ಕರ ಅಲ್ಲಪ್ಪ ಮಾತಾಡ್ತಿರೋದು, ನಿಮ್ಗಳಿಗೆಲ್ಲರಿಗೋಸ್ಕರ ನಾನು ಮಾತಾಡ್ತಿದ್ದೀನಿ. ಬನ್ನಿ ಎಲ್ಲ ವಾಯ್ಸ್ ರೈಸ್ ಮಾಡೋಣ. ವಾಯ್ಸ್ ರೈಸ್ ಮಾಡಿ ನಾವು ಅಟ್ಲೀಸ್ಟ್ ಅಪೋಸಿಷನ್ನ ಕ್ರಿಯೇಟ್ ಮಾಡೋಣ. ಅಟ್ಲೀಸ್ಟ್ ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಯಾಕೆ ನೀವು ಅಪಾರ್ಟ್ಮೆಂಟಿನ ಕೊಳಚೆ ನೀರು ಅದನ್ನು ಅಷ್ಟು ಡಿಟಿರೋಡೇಟೆಡ್ ಕೆಮಿಕಲ್ಲು ಬಟ್ಟೆ ಹೋಗಿದ್ದು ಅದು ಇದು ಎಲ್ಲದು ಬಂದು ಈ ನ್ಯಾಚುರಲ್ ವಾಟರ್ ಬಾಡಿನಲ್ಲಿ ಕೆಳಗಡೆ ನ್ಯಾಚುರಲ್ ವಾಟರ್ ಬಾಡಿನಲ್ಲಿ ಕೆಳಗಡೆ ಎಲ್ಲ ಮರ್ಕ್ಯುರಿ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಬೆಳೆದಿರೋ ಈ ಫಿಶಸ್ನ ಜನಗಳು ತಿಂತಾ ಇದ್ದಾರೆ. ನಾನು ಯೋಚನೆ ಮಾಡೋದು ಅಲ್ಲಿ ಸರಕಿ ಕೆರೆನಲ್ಲಿ ಆ ಫಿಶಸ್ ಅಲ್ಲಿ ನೋಡೋಕೆ ಮಾತ್ರ ಎಷ್ಟು ಚೆನ್ನಾಗಿದೆ. ಯಾರು ನೋಡಿದ್ದೀರ ಸರಕಿ ಕೆರೆ? ನೀವೆಲ್ಲ ನೋಡಿರಬೇಕು, ಗೊತ್ತಲ್ವಾ? ಏನೆಲ್ಲ ನಾನು ಎಷ್ಟು ಎಜುಕೇಟೆಡ್ ಜನಗಳು ನಮ್ಮ ಎಲಿಟಾ ಪ್ರಾಮಿನೆಂಟ್ ಪಕ್ಕದಲ್ಲಿ ಸಾರಕಿ ಕೆರೆ ಎಷ್ಟು ಅದ್ಭುತವಾಗಿದೆ, ಎಷ್ಟು ಗೌರ್ಮೆಂಟ್ನವ್ರು ಮಾಡಿಬಿಟ್ರು, ಎಷ್ಟು ಚೆನ್ನಾಗಿ ಮಾಡಿಬಿಟ್ರು ಅಂತ ಎಲ್ಲ ಹೊಗಳ್ಕೊಂಡು ಓಡಾಡ್ತೀರಾ. ಯಾರಾದರೂ ಒಬ್ಬರು ಅಬ್ಸರ್ವ್ ಮಾಡಿದರೆ ಇದರಲ್ಲಿ ಯಾವ್ದಾದ್ರು ಬದುಕೋಳಿ ಇದೆಯಾ, ಇದರಲ್ಲಿ ನೀರು ಕೋಳಿ ಇದೆಯಾ, ಇದರಲ್ಲಿ ಹಕ್ಕಿ ಹಾರಾಡ್ತಿದ್ಯಾ ಅಂತ? ಇವತ್ತಿಂದ ನೀವು ನಾಳೆಯಿಂದ ಅಬ್ಸರ್ವ್ ಮಾಡಿ, ಅದರಲ್ಲಿ ಒಂದೇ ಒಂದು ಪ್ರಾಣಿ ಇಲ್ಲ. ಯಾಕಿಲ್ಲ ಗೊತ್ತಾ? ಲೈಕ್ ಕಣ್ಣು ಒರೆಸೋಕ್ಕೆ STP ಮಾಡಿದ್ದಾರೆ. ಓಕೆ, ಆ STPನ ಕ್ವಾಲಿಟಿ STP ಮಾಡಿಲ್ಲ. ನಂಗನ್ಸುತ್ತೆ ಅದ್ರ ಮಧ್ಯದಲ್ಲಿ ಲಂಚ ತೊಗೊಂಡು ಅದನ್ನು ಡಿಟಿರಿಯೋರೇಟೆಡ್ ಕ್ವಾಲಿಟಿ STP ಹಾಕಿದ್ದಾರೆ ಅಂತ. ಸೊ ಅಲ್ಲಿ ಫಿಲ್ಟ್ರಾಗಿ ಬರೋ ನೀರಿದೆಯಲ್ಲ ಅದರಲ್ಲಿ ಇಟ್ ಇಸ್ ಫುಲ್ ಆಫ್ ಕೆಮಿಕಲ್ಸ್. ಕೆರೆ ಮಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲಿ ಹೇಳೋದೇನು ಗೊತ್ತಾ, ಹುಚ್ಚಿಡಿದಿರೋ ಹೆಂಡ್ತಿ ಮಾಡಿಕೊಂಡ್ರೆ ಎಷ್ಟು ಹುಚ್ಚಿ ಹೆಂಡ್ತಿ ಮಾಡಿಕೊಂಡ್ರೆ ಚೆನ್ನಾಗಿರ್ತಾಳೆ ನೋಡೋಕ್ಕೆ, ಏನು ಯೂಸ್ ಇಲ್ಲ. ಅಡುಗೆ ಮಾಡೋಕ್ಕೆ ಮಾಡ್ಕೊಳ್ಳೋದು ಬರಲ್ಲ. ವಾಟ್ ಅ ಲುಕ್ ವಿ ಹ್ಯಾವ್ ಗಾಟ್. ದಿಸ್ ಲೇಕ್ ವ್ಯೂ ಅಂತ ಒಂದಿಷ್ಟು ನಾಲ್ಕು ವಿಲ್ಲಾನು ಕಟ್ತಾರೆ, ಅದಕ್ಕೊಂದಿಷ್ಟು ಹೆಸರು ಇಡ್ತಾರೆ, ಎಲ್ಲ ಮಾಡ್ತಾರೆ. ಯಾರು ಅಬ್ಸರ್ವ್ ಮಾಡಿದ್ದೀರಾ ಅದರೊಳಗಡೆ ಒಂದು ಪ್ರಾಣಿ ಇಲ್ಲ ಅಂತ? ಯಾರೂ ಅಬ್ಸರ್ವ್ ಮಾಡಿಲ್ಲ. ನಾನು ಒಬ್ಬಳೇ ಅಬ್ಸರ್ವ್ ಮಾಡೋದು. ನಾನೊಬ್ಬಳೇ ನಮ್ಮ ಜಯರಾಮ್ಗೆ ರಾಘವೇಂದ್ರನ್ ಆಗ್ತಾ ಇದ್ದಾನೆ, ನಮ್ಮ ಬಾಡಿಗಾರ್ಡ್ಗೆ ಹೋಗುವಾಗ ನನ್ನ ಶಿಷ್ಯರು ಒಂದೇ ಜನ ಇದ್ದಾರೆ. ಎಲ್ಲರಿಗೂ ಹೇಳೋದು ಕೊರಕೊಳ್ಳೋದು ನೋಡೋದ್ರಲ್ಲಿ ಒಂದು ಪ್ರಾಣಿ ಇಲ್ಲ ಕಣೋ. ಒಂದಿನ ಏನಾದ್ರು ಒಂದು ಬಾತುಕೋಳಿ ಕಾಣಿಸುತ್ತಾ, ಒಂದು ಏನಾದ್ರು ನೀರು ಕೋಳಿ ಕಾಣಿಸುತ್ತಾ ಅಂದರೆ ಯಾವುದೂ ಇಲ್ಲ. ಅಲ್ಲಿ ಮೀನು ಮಾತ್ರ ಮಾರ್ತಾ ಇರ್ತಾರೆ ಆ ಬುಡದಲ್ಲಿ. ಆ ಮೀನು ಮಾರ್ತಾ ಇರ್ತಾರೆ, ಅದಿಷ್ಟಿಷ್ಟಪ್ಪ ಇಷ್ಟಿಷ್ಟುದ ಮೀನು. ಯಾಕೆ ಅಂದರೆ ಮರ್ಕ್ಯುರಿ ಎಲ್ಲ ಅದ್ರದ್ದು ಪಲ್ಯೂಟೆಡ್ ವಾಟರಲ್ಲಿರೋ ಮರ್ಕ್ಯುರಿ ಕಂಟೆಂಟನ್ನು ಕುಡಿದು ತಿನ್ನು ಮೀನು ಉಟ್ಬಿಟ್ಟಿರುತ್ತೆ. ಆ ಮೀನನ್ನು ಕೊಂಡ್ಕೊಳ್ಳೋಕೆ ಜನ ಕ್ಯೂನಲ್ಲಿ ನಿಂತಿರ್ತಾರೆ. ನಾನು ಯೋಚನೆ ಮಾಡೋದು, ಕ್ಯೂನಲ್ಲಿ ನಿಂತಿರೋ ಜನಗಳು ಕೊಂಡ್ಕೊಂಡು ಮನೆಗೆ ತೊಗೊಂಡೋಗಿ ಮಕ್ಕಳಿಗೆಲ್ಲ ತಿನ್ನಿಸ್ತಾರಲ್ಲ, ಅವ್ರ ಹೆಲ್ತ್ ಕತೆ ಏನು ಅಲ್ವಾ? ಲೈಕ್ ಹೀಗಾಗಿ ನನಗೆ ಇದೆಲ್ಲ ಅವೇರ್ನೆಸ್ ಇದ್ದಿದ್ದರಿಂದ ನಾನು 30 ವರ್ಷದ ಕೆಳಗಡೆ ನಾನು ಲ್ಯಾಂಡ್ಸ್ಕೇಪಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಲ್ಯಾಂಡ್ಸ್ಕೇಪಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ನನ್ನ ಕಂಪ್ನಿ ಹೆಸರೇನು ಗೊತ್ತಾ ಇಟ್ಟಿದ್ದು? ತುಂಬ ಜನ ನನ್ನ ಕಂಪ್ನಿ ಜೊತೆ ವರ್ಕ್ ಮಾಡಿರೋರಿಗೆಲ್ಲ ಗೊತ್ತಾಗುತ್ತೆ, ಲೈವಲ್ಲಿ ನೋಡ್ತಾ ಇದ್ದಾರೆ. ಕ್ಯಾಲಿಕ್ಸ್ ಆರ್ಗ್ಯಾನಿಕ್ ಲ್ಯಾಂಡ್ಸ್ಕೇಪಿಂಗ್ ಅಂತ ಇಟ್ಟಿದ್ದೆ. ಅರ್ಥ ಆಯ್ತಾ?
ಆರ್ಗ್ಯಾನಿಕ್ ಲ್ಯಾಂಡ್ಸ್ಕೇಪಿಂಗ್. ಸೊ ಆರ್ಗ್ಯಾನಿಕ್ ಅಂತ ಯಾಕೆ ಇಟ್ಟೆ ಅಂದರೆ ಐ ಹ್ಯಾವ್ ಡಿಸೈಡೆಡ್, ನಾನು ಲ್ಯಾಂಡ್ಸ್ಕೇಪಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ನಾನು ಐ ವೋಂಟ್ ಪುಟ್ ಎನಿ ಕೆಮಿಕಲ್ಸ್ ಅಂತ. ನನಗೆ ಗೊತ್ತು ಲಾನ್ ಹಾಕೋ ಎಲ್ಲ ದರಿದ್ರ ಜನಗಳಿಗೂ ಅಲ್ಲಿ ಫೋರೇಟ್, ಒಂದು ಲಾನ್ ಜೊತೆಗೆ ಫೋರೈಟ್ ಅಂತ ಒಂದು ಕೆಮಿಕಲ್ ಹಾಕ್ತಾರೆ. ಆ ಫೋರೈಟ್ ಬ್ಯಾನ್ ಆಗಿ 26 ವರ್ಷ ಆಯಿತು ಇಂಡಿಯಾದಲ್ಲಿ. ಬಟ್ ಸ್ಟಿಲ್ ನಮ್ಮ ಮಾರ್ಕೆಟ್ಸಲ್ಲಿ ಫೋರೈಟ್ ಅವೈಲಬಿಲಿಟಿ ಇದೆ. ಫೋರೈಟ್ ಹಾಕ್ತಾರೆ ಲಾನ್ಗೆ, ಟರ್ಮೈಟ್ಸ್ನ ಅವಾಯ್ಡ್ ಮಾಡೋಕ್ಕೆ. ಎಲ್ಲ ದೊಡ್ಡ ಗಾರ್ಡನ್ಸಲ್ಲಿ, ಎಲ್ಲ ಸೊಫಿಸ್ಟಿಕೇಟೆಡ್ ಫೋರೈಟ್ ಹಾಕಿ. ಕ್ಲಾಸಿಕ್ ಆರ್ಚರ್ಡಲ್ಲಿ ನಾನು ಮನೆಗೆ ಹೋಗೋಕ್ಕೆ ಮುಂಚೆ ಸರ್ ವೆರಿ ಸೊಫಿಸ್ಟಿಕೇಟೆಡ್ ಕಾಲೋನಿ ಆ್ಯಂಡ್ ಲೈಕ್ ಪಕ್ಕದಲ್ಲಿ ಇನ್ಫೋಸಿಸ್ನವರು, ಈ ಕಡೆ ಇವರು ಎಲ್ಲ ನಾವು ಆ ಕಾಲೋನಿ ಒಳಗಡೆ ಎಂಟ್ರ್ ಆಗ್ತಿದ್ದಾಗೆ ಫೋರೈಟ್ ವಾಸನೆ ಬರೋದು. ನಾನು ಆಮೇಲೆ ಜೋರು ತೊಗೊಂಡು ಆ್ಯಕ್ಷನ್ನು ನಾನು ತೊಗೊಂಡು ನಾನು ಗ್ರೂಪಲ್ಲಿ ಹಾಕಿದೆ. ದಿಸ್ ಇಸ್ ಸಪೋಸ್ ಟು ಬಿ ಕಾಲೋನಿ, ಇಲ್ಲಿ ಫೋರೈಟ್ ಬ್ಯಾನ್ಡ್ ಕೆಮಿಕಲ್ ಹಾಕ್ತಿದ್ದಾರೆ ಅಂತಿದ್ದಾಗೆ ಮಾರೇರಿನ ಅಸೋಸಿಯೇಷನ್ ಹ್ಯಾಸ್ ಬ್ಯಾನ್ ಪುಟಿಂಗ್ ದಟ್ ಫೋರೈಟ್. ಆ್ಯಂಡ್ ಲೈಕ್ ನಾನು ಇಷ್ಟು ಲಕ್ಷಾಂತರ ಲಾನ್ ಸ್ಕ್ವೇರ್ ಫೀಟ್ ಡೆವಲಪ್ ಮಾಡಿದ್ದೀನಿ, ಬಟ್ ಐ ಹ್ಯಾವ್ ನಾಟ್ ಯೂಸ್ ಎನಿ ಕೆಮಿಕಲ್ ಎನಿವೇರ್. ಆದರೂ ಅದ್ಭುತವಾಗಿ ಗಾರ್ಡನ್ಗಳು ಮಾಡಿದ್ದೀನಿ. ಸೊ ಲೈಕ್ ಏನಾಯ್ತು ಅಂತ ಹೇಳಿದ್ರೆ, ಈವನ್ ವಿತ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಲೈಕ್ ವಿ ಕ್ಯಾನ್ ಡೆವಲಪ್ ಗಾರ್ಡನ್ ಆ್ಯಂಡ್ ಇಟ್ ಇಸ್ ಎ ಲೆಸನ್ ಫಾರ್ ಆಲ್ ದ ಗಾರ್ಡನರ್ಸ್ ಹೂ ಆರ್ ದೇರ್ ಹಿಯರ್. ಲೈಕ್ ಗಾರ್ಡನರು ಅಷ್ಟೇ ಫೋರೈಟ್ ಸ್ಪ್ರೇ ಮಾಡುವಾಗ ಪಾಪ ಇವ್ರುಗಳಿಗೆ ಲೈಕ್ ಗಾರ್ಡನರ್ಸ್ಗೆ ಇಂಡೈರೆಕ್ಟಾಗಿ ಹೇಗೆ ಮಾಡ್ತಾರೆ. ಸೊ ಅದು 480 ಕೆಮಿಕಲ್ಸ್ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, 2 ಟೈಪ್ ಆಫ್ ಕೆಮಿಕಲ್ಸ್ ಇರುತ್ತೆ, ರೆಸಿಡ್ಯೂಯಲ್ ಕೆಮಿಕಲ್ಸ್ ಆ್ಯಂಡ್ ನಾನ್ ರೆಸಿಡ್ಯೂಯಲ್ ಕೆಮಿಕಲ್ಸ್ ಅಂತ. ರೆಸಿಡ್ಯೂಯಲ್ ಕೆಮಿಕಲ್ಸ್ ಯಾವಾಗ ನಿಮ್ಮ ಮೂಗುಳುಗಳಿಂದ ಒಳಗಡೆ ಹೋಗುತ್ತೋ, ತಿಂದೇ ಇದ್ರೂ ಹೋದಾಗ ರೆಸ್ಪಿರೇಟರಿ ಟ್ರ್ಯಾಕಲ್ಲಿ ಒಂದು ಕೆಮಿಕಲ್ ಡಿಪಾಸಿಷನ್ ಆಗುತ್ತೆ. ದಟ್ ಟರ್ನ್ಸ್ ಇನ್ ಟು ಟ್ಯೂಮರ್ ಆ್ಯಂಡ್ ದೆನ್ ದಟ್ ಟರ್ನ್ಸ್ ಇನ್ ಟು ಕ್ಯಾನ್ಸರ್. ಲೈಕ್ ಅದಕ್ಕೇ ಬಿ ಕೇರ್ಫುಲ್. ನೀವು ಕಂಡ ಹಾಗೇ ಯಾರಾದರೂ ಗಾರ್ಡನ್ಗೆ ಏನಾದ್ರು ಮೆಡಿಸಿನ್ ಹೊಡಿತಾ ಇದ್ದಾರೆ ನಿಮ್ಮ ಮನೆ ಗಾರ್ಡನ್ಗಳಿಗೆ, ದಯವಿಟ್ಟು ಅದನ್ನು ಚೆಕ್ ಮಾಡಿ. ಲೈಕ್ ಹೊರಿಸ್ಬೇಡಿ ಗಾರ್ಡನ್ಗೆ. ವೆರಿ ಸಿಂಪಲ್ ಸೊಲ್ಯೂಷನ್ಸ್ ಇದೆ ಅದಕ್ಕೆ ಮಾಡೋಕ್ಕೆ. ನೀವು ಗಾರ್ಡನ್ ಪ್ಲ್ಯಾಂಟ್ಸ್ ಏನಾದ್ರು ಡೆವಲಪ್ ಮಾಡಬೇಕಂತ ಹೇಳಿದ್ರೆ ಆ ನಾನು 1 ಸ್ಮಾಲ್ ರೆಮಿಡಿ ನಿಮಗೆ ಹೇಳ್ಕೊಡ್ತೀನಿ. 1 ಸ್ಪೂನ್ ಬೇಕಿಂಗ್ ಪೌಡರ್ ಆ್ಯಂಡ್ 1 ಸ್ಪೂನ್ 50,000 ಪೊಟೆನ್ಸಿದು ಲೈಕ್ ನೀಮ್ ಆಯಿಲ್ ಪ್ಲಸ್ 2 ಸ್ಪೂನ್ಸ್ ಶಾಂಪು, 5 ಲೀಟರ್ಸ್ ವಾಟರ್. ಈ ಪ್ರಪೋರ್ಷನಲ್ಲಿ 15 ದಿನಕ್ಕೊಂದ್ಸತಿ ನೀವು ನಿಮ್ಮ ಗಾರ್ಡನ್ ಪ್ಲ್ಯಾಂಟ್ಸ್ಗೆ ಎಲ್ಲದಕ್ಕೂ ಮಾಡ್ತಾ ಇದ್ದೀವಿ. ಎಷ್ಟೋ ಒಂದು ಡಿಸೀಸಸ್ನ ನಾವು ವಿ ಕ್ಯಾನ್ ಅವಾಯ್ಡ್. ಮಜ್ಜಿಗೆಯಿಂದ ಬೇಕಾದಷ್ಟು ಅವಾಯ್ಡ್ ಮಾಡೋದು ಅಲ್ವಾ ಸರ್ ಜಯರಾಮ್ ಸರ್? ಮಜ್ಜಿಗೆಯಿಂದ, ಹುಳಿ ಮಜ್ಜಿಗೆಯಿಂದ ಬೇಕಾದಷ್ಟು ಅದನ್ನ ಡೈಲ್ಯೂಟ್ ಮಾಡ್ಕೋಬೇಕಾಗುತ್ತೆ. ಹುಳಿ ಮಜ್ಜಿಗೆಯಿಂದ ಈ ವಿಷಯಗಳು ಮಾತಾಡೋಕ್ಕೆ ಇನ್ನೊಂದು ಸತಿ ಸಿಗೋಣ. ಆ್ಯಕ್ಚುಲಿ ಲೈಕ್ ಈ ಥರ ಇವತ್ತು ನಾನು ಎಲ್ಲ ಟೈಮು ನಾನೇ ತೊಗೊಂಡ್ಬಿಡ್ತೀನಿ. ನನಗೆ ಮೈಕ್ ಕೊಡೋಕ್ಕೆ ಮುಂಚೆ ಸ್ವಲ್ಪ ಜನ ಹೆದರ್ಕೊಂಡು ಓಕೆ. ನನ್ನ ತುಂಬ ವಿಷಯಗಳಿದೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ. ನನ್ನದೇ ಆಗಿರೋ ಸ್ವತಃ ಅನುಭವ, ನನ್ನದೇ ಆಗಿರೋ ಪ್ರಯತ್ನಗಳು, ನನ್ನದೇ ಆಗಿರೋ ನನ್ನ ಜರ್ನಿನಲ್ಲಿ ನಿಮ್ಗಳ ಹತ್ರ ಹೇಳ್ಕೊಳ್ಳೋಕ್ಕೆ ತುಂಬ ಇದೆ. ಅದಕ್ಕೆ ನಾನು ಯಾವ ಫಂಕ್ಷನ್ ಕರೆದ್ರು ಆದಷ್ಟು ಹೋಗೇ ಹೋಗ್ತೀನಿ. ಅಟ್ಲೀಸ್ಟು ಪಾಯಸನ ಪಾತ್ರೆ ಒಳಗಡೆ ಹಾಕಿ ಬಗ್ಗಿಸಿದಾಗ ಲೈಕ್ ಒಂದು ಸ್ವಲ್ಪ ಅಂಟ್ಕೊಂಡಿರುತ್ತೆ. ನೀವು ಇಲ್ಲಿಂದ ಹೋಗುವಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ. ಆಮೇಲೆ ಆರ್ಗ್ಯಾನಿಕ್ ಇದನ್ನು ನಾನು ಹೇಳ್ತಾ ಇದ್ದೀನಿ. ಇವಾಗ ಆರ್ಗ್ಯಾನಿಕ್ ಜೆನ್ವಿನ್ ಆಗಿ ಎಲ್ಲಿ ಮಿಲೆಟ್ಗೆ ಯೂಶ್ವಲಿ ಏನು ಬೇಕಾಗೋದೇ ಇಲ್ಲ ಮಿಲೆಟ್ ಬೆಳೆಯೋಕ್ಕೆ. ನೋ ಫರ್ಟಿಲೈಸರ್, ನೋ ಪೆಸ್ಟಿಸೈಡ್. ಮಿಲೆಟ್ ಅನ್ನೋದು ಒಂದು ಅದ್ಭುತ ಆಹಾರ. ಸ್ವಲ್ಪ ಕಷ್ಟ ಆಗುತ್ತೆ ಬಿಗಿನಿಂಗಲ್ಲಿ ಅನ್ನ ಬಿಟ್ಟು ಮಿಲೆಟ್ ತಿನ್ನೋಕ್ಕೆ. ಬಟ್ ನಾವು ಮಿಲೆಟ್ನ ರೂಢಿ ಮಾಡ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟು. ಆಮೇಲೆ ಜೆನ್ವಿನ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ತೊಗೊಳ್ಳಿ. ಆ್ಯಂಡ್ ಲೈಕ್ ಆರ್ಗ್ಯಾನಿಕ್ ಆದಷ್ಟು ಟೆರೆಸ್ ಗಾರ್ಡನಲ್ಲಿ ನಿಮ್ಮದೇ ಆಗಿರೋ ತರಕಾರಿ ಬೆಳ್ಕೊಳ್ಳೋಕೆ ಶುರು ಮಾಡಿ. ಏನಿಲ್ಲ ಅಂದ್ರೆ 1000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಬೇಕಾದಷ್ಟು ಬೆಳ್ಕೊಬೋದು ನೀವು. ಅದನ್ನು ವರ್ಟಿಕಲ್ ವೇ, ಹಾರಿಸಾಂಟಲ್ ವೇ, ಸೊ ಮೆನಿ ಟೆಕ್ನಿಕ್ಸ್ ಆರ್ ದೇರ್. ನಾನು ಎನಿವೇ ಇಲ್ಲಿ ಕನೆಕ್ಟ್ ಆಗಿರ್ತೀನಿ. ನನಗೇನೇ ನಾಲೆಡ್ಜ್ ಇದ್ದು ಎಲ್ಲ ನಿಮ್ಗಳ ಹತ್ರ ಹಂಚ್ಕೋತೀನಿ. Thanks for calling me here. Like I don't want to stop, but I have to stop. Thank you.